ರಾಜ್ಯ ಸರ್ಕಾರದ ಯೂನಿಫಾರ್ಮ್ ಕೋಡ್ ಏನಿದೆ ಇದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಈಗ ನಿನ್ನೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ಅಂದ್ರೆ ಈಗ ಕೇಸರಿ ಶಾಲನ್ನ ನಿಷೇಧ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಸಮುದಾಯವನ್ನ ಓಲೈಕೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ. ನೋಡಿ, ಅವ್ರು ಏನೇ ಟೀಕೆ ಟಿಪ್ಪಣಿಗಳನ್ನ ಮಾಡಲಿ, ಅವರಿದ್ದಾಗ ಅವ್ರ ಸರ್ಕಾರ ಇದ್ದಾಗ ಏನು ನೀತಿಗಳು ಮಾಡ್ತಾರೆ, ಏನು ತೀರ್ಮಾನಗಳು ಮಾಡ್ತಾರೆ, ಮಾಡ್ತಾ ಇಲ್ವಾ ಅವರು? ಅವರೇನು ಎಲ್ಲ ಚೆನ್ನಾಗಿರಬೇಕು ಅಂತೇಳಿ ಕಾನೂನುಗಳನ್ನಾಗಲಿ ಅಥವಾ ನೀತಿಗಳನ್ನಾಗಲಿ ಮಾಡಿದ್ದಾರೆ. ಇವತ್ತು ನಾವು ಜನಗಳನ್ನು ಪ್ರಚೋದನೆ ಮಾಡ್ತಕ್ಕಂಥ ರೀತಿಯಲ್ಲಿ ಯಾವ ತೀರ್ಮಾನಗಳು ಆಗಬಾರ್ದು ಅನ್ನುವಂಥದ್ದು. ಹಾಗಾಗಿ ಇದು ಹಿಂದಿನಿಂದ ಇದೆ, ಅದೇನು ಹೊಸದಾಗಿ ಹಿಜಾಬನ್ನು ಹೊಸದಾಗಿ ಆಗ್ತಾ ಇಲ್ಲ, ಅದು ಹಿಂದಿನಿಂದ ಇದ್ದದ್ದೇ ಅಲ್ವಾ. ಮಧ್ಯದಲ್ಲಿ ಇವರೇ ಸೃಷ್ಟಿ ಮಾಡಿದ್ರು. ಭಾರತೀಯ ಜನತಾ ಪಾರ್ಟಿಯ ಜನ ಯಾರು ಅದನ್ನ ಹಾಕ್ಬಾರ್ದು ಅಂತೇಳಿ ಸೃಷ್ಟಿ ಮಾಡಿದವರು ಯಾರು? ಇವರೇ ಸೃಷ್ಟಿ ಮಾಡಿದ್ದಲ್ವಾ. ಮೊದಲು ಯಾರು ಕೇಳೇ ಇರಲಿಲ್ಲ, ಅದನ್ನ ಮೊದಲು ಹಾಕೊಂಡು ಬರ್ತಾ ಇರಲಿಲ್ವಾ? ಹಿಂದೆಲ್ಲ ಬಹಳ ದಿವಸನೇ ನಡೆದೋಗಿದೆ ಅದು. ಅದನ್ನೇನು ಹೊಸದಾಗಿ ಮಾಡ್ತಕ್ಕಂಥದ್ದು ಏನಿಲ್ಲ. ನೋಡಿ, ಹಾಕಿ ಅಂತ ನಾವ್ಯಾರು ಹೇಳಿಲ್ಲ. ಹೇಳಿದಾರ? ಹಾಕೋರಿಗೆ ಯಾರಿಗೂ ತೊಂದರೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಕಿ ಅಂತ ಯಾರು ಹೇಳಿಲ್ಲ. ಅದು ಅವರವರ ಏನು ಬದ್ಧತೆ, ಅವರ ಫೇತ್ ಅದು. ನಾವು ಹೇಳಿಲ್ಲಲ್ಲ ಹಾಕಿ ಅಂತ ಹೇಳಿದೀವ. ಸರ್, ಈಗ ಪ್ರಶ್ನೆ ಬಂದಿರುವಂತದ್ದು ಹಿಜಾಬ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಆದ್ರೆ ಅವ್ರೇನ್ ಬೇಕು ನೋಡ್ರಿ, ಸರ್ಕಾರ ತೀರ್ಮಾನ ಮಾಡಿದೆ. ಅವ್ರೇನ್ ಬೇಕಾದ್ರೂ ಟೀಕೆ ಟಿಪ್ಪಣಿ ಮಾಡ್ಕೊಳ್ಳಿ.